ಹಾಯ್ ಮಾಡಿ ಸೇ ಹಾಯ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು 3ನೇ ದಿನದ ಆರತಿ. ಇವತ್ತು ಒಂದೇ ಆರತಿ ಎಷ್ಟು ಸಲ ಹೋಗುತ್ತೆ ಅನ್ನೋದನ್ನು ನೋಡಿ. ಇದು ನಮ್ಮನೆ ಆರತಿ. ಈ ಆರತಿನ ರೆಡಿ ಮಾಡೋದಕ್ಕೆ ಎಷ್ಟೆಲ್ಲ ಸರ್ಕಸ್ ಮಾಡ್ದು ಆ್ಯಂಡ್ ನಮಗೆ ಬಂದಿರೋ ಅಂಥ ಆರತಿ ಆರ್ಡರ್ನ ಯಾವ ರೀತಿ ಮಾಡ್ದು ಆ್ಯಂಡ್ ಅದನ್ನು ಮಾಡೋದಕ್ಕೆ ಏನೆಲ್ಲ ತೊಗೊಂಡು ಬಂದು ಎಷ್ಟು ಸರ್ಕಸ್ ಮಾಡ್ದು ಅನ್ನೋದನ್ನು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಂ ಗೈಸ್, ಫೈನಲಿ ಮಾರ್ಕೆಟಿಗೆ ಬಂದಿದ್ದೀವಿ. ಪಬ್ಲಿಕ್ಕಲ್ಲಿ ನಾನು ಮಾತಾಡೋದು ಸಿಕ್ಕಾಪಟ್ಟೆ ಕಷ್ಟ. ಅದೇನಂತಾರೆ ಅಲ್ಲ, ನಾನು ಮಾತಾಡಲ್ಲ ಆಲ್ಮೋಸ್ಟು, ಬಟ್ ಪ್ರಯತ್ನ ಪಡ್ತೀನಿ. ಅದು ಮೈಕ್ ಇಲ್ದಂಗೆ ಮಾತಾಡೋಕೆ ಇನ್ನೂ ಕಷ್ಟ. ಲೆಟ್ಸಿ ನಾವೇನೇನು ಯಾವ್ಯಾವ ಥರ ಹೂವು ಪರ್ಚೇಸ್ ಮಾಡ್ತೀವಿ ಆ್ಯಂಡ್ ಯಾವ ರೀತಿ ವಾಪಸ್ ಯಾವ ಅವತಾರದಲ್ಲಿ ಮನೆಗೆ ಹೋಗ್ತೀವಿ ಅಂತ. ಫ್ರೀಯಾಗಿ ಬೇರೆ ಕೊಡ್ತಾವ್ರೊಂದು ಇಷ್ಟೆಲ್ಲ ಒಂದೇ ಕಡೆ ತಗೊಂಡಿದ್ದಕ್ಕೆ. ಶ್ರೇ ಹೆಂಗೈತೆ ಫೀಲಿಂಗು? ಹೇಳ್ದಂಗೆ ಮಾರ್ಕೆಟಲ್ಲಿ ಮೊಬೈಲ್ ತೆಗೆದು ಇಲ್ಲಿ ಶ್ರೇ ಇದು ಇಲ್ಲಿ ಪೆಟಲ್ಸ್ ಗೈಸ್ ಈ ಥರ ಎಲ್ಲ ಉದುರಿಸ್ಬಿಟ್ಟು ಹೋಯ್ತಾರೆ ಆಯಿತಾ. ಅದನ್ನು ಕಡಿಮೆ ರೇಟಿಗೆ ಕೊಟ್ಟರೆ ಆಗಲ್ವಾ? ಅಲ್ಲಿ ಒಂದು ಜೋರು ಹಾರನ್ ಸೌಂಡ್ಗಂತೂ ನನಗಂತೂ ಸಿಕ್ಕಾಪಟ್ಟೆ ಹುಚ್ಚಿಡ್ದಂಗೆ ಆಗ್ತಾಯಿತ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಅಲ್ಲಿ ಅವ್ರ ಮಾತುಗಳು ತುಂಬ ಹ್ಯಾಶಾಗಿ ಮಾತಾಡ್ತಾರೆ. ಆ್ಯಂಡ್ ಅಷ್ಟು ಜನದ ಮಧ್ಯ ಫೋನ್ ಎತ್ತಿ ವಿಡಿಯೋ ಮಾಡೋದು ಒಂದು ದೊಡ್ಡ ಸಾಧನೆ ಆಯಿತಾ. ಎಲ್ಲಿ ಹೋಗ್ತಾ ಇದೆಯಾ ಶೀಲಾ? ಗಾಡಿ ಮುಂದೆ ಅದೊಳದಾ ಆರೆಂಜ್ ಆಗ್ಬಿಟ್ಟೈತೆ ಆಗಲೇ. ಇವತ್ತು ತಗೋ, ನಾಳೆದು ನೋಡೋಣ. ಒಂದು ಎಸ್, ಇವಾಗ ಹೂವು ಎಲ್ಲ ತೊಗೊಂಡಿದ್ದಾಯಿತು. ಇವಾಗ ಬಂದಿರೋದು ಲೈಕ್ ಆರತಿಗೆ ಬೇಕಾಗಿರೋದು ಅಂತ ತಗೊಳ್ಳೋದಕ್ಕೆ. ಆರತಿಗೆ ಆಲ್ಮೋಸ್ಟ್ ವಿಗ್ರಹ ಅದು ಇದು ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನೋಡೋಣ ಯಾವ್ದ್ಯಾವುದು ಏನೇನು ಪರ್ಚೇಸ್ ಮಾಡ್ತೀವಿ ಅಂತೇಳಿ. ಟಡಾನ್, ಈ ಅಕ್ಕನ ಜೊತೆ ಬಂದುಬಿಟ್ರೆ ಪರ್ಟಿಕ್ಯುಲರಾಗಿ ಒಂದೇ ಅಂಗಡಿ ಹಿಡ್ಕೊಬಿಡ್ತಾರೆ. ಅವ್ರ ಲೆಕ್ಕದ ಪ್ರಕಾರ 440 ಗೈಸ್, ನನ್ನ ಲೆಕ್ಕದ ಪ್ರಕಾರ 300 ರೂಪಾಯಿ. 100, 200, 100, ಹಾಂ ಕರೆಕ್ಟಾಗಿ 300. ಇದು ಫೈನಲ್ ರೇಟ್ 300. ಇಲ್ಲ ಅಂಕಲ್, ಇದೆ 300 ರೂಪಾಯಿಗೆ ಬರುತ್ತೆ. ಇಲ್ಲ ಬರುತ್ತೆ 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 ಅಷ್ಟೇ ಬರುತ್ತೆ. ಇನ್ನೇನು ಹಾಕಬೇಕು? ದೇವ್ರದ್ದೇನೋ ಇದೆ ಅಂತಲ್ಲ. 350 ರೂಪಾಯಿ ಕೊಟ್ಟಿದ್ದಕ್ಕೆ ಇಷ್ಟು ಐಟಮ್ಗೆ. ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ಒಂದು ನವಿಲು ಗರಿ ಫ್ರೀಯೇ ಕೊಟ್ಟವ್ರು ನನಗೆ. ಇದು ನಮ್ಮ ಅಕ್ಕನ ಕಂಪ್ಲೀಟ್ ಅವಸ್ಥೆ. ತೆಂಗಿನಕಾಯಿ ತೊಗೊಳಕ್ತಾ ಇದೀವಿ ಇವಾಗ. ಮಾರ್ಕೆಟಿಗೆ ಬಂದರೆ ಹೆವಿ ರಿಸ್ಕ್ ಗುರು, ಅದಕ್ಕೆ ನಾನು ವೀಡಿಯೋಸ್ ಮಾಡಲ್ಲ. ಆದರೂ ಕಷ್ಟಪಟ್ಟು ಒಂದು ಚೂರು ಕ್ಲಿಪ್ಸ್ ತೊಗೊಂಡಿದ್ದೀನಿ ನೋಡಿ ಆಯಿತಾ. ಕಾಸು ಕೊಡೋಕ್ಕೂ ನಾನು ಕೊಡಬೇಕಷ್ಟೇ. ತಾಳಿ ಲವ್ವಂತೆ ಬಂದಾಗಿಂದ ಈ ಅಮ್ಮ ಎಲ್ಲೂ ಏನೂ ಕೇಳೋಕೆ ಹೋಗ್ತಿಲ್ಲ. ಫಸ್ಟ್ ಸಲ ಬಂದಾಗ ಚೆನ್ನಾಗಿ ಕೇಳ್ತಿದ್ರು, ಇವಾಗ ನೋಡಿದ್ರೆ ಫುಲ್ ನಾಚ್ಕೋತವ್ರೆ. ಗೈಸ್ ನಂಗೆ ಸಿಕ್ಕಾಪಟ್ಟೆ ಸುಸ್ತಾಯಿತು. ನಾನು ಇಲ್ಲೇ ನಿಂತ್ಕೋತೀನಿ, ಹೋಗ್ಬಿಟ್ಟು ಬಂದ್ಬಿಟ್ಟು ಅವಳನ್ನ ಕಳಿಸಿದ್ದೀನಿ. ಅಕ್ಕ ಹೋಗ್ಬಿಟ್ಟು ಏನೇನು ಬೇಕು ಅದೆಲ್ಲ ಎತ್ಕೊಂಡು ಬರ್ತಾರೆ.
ಸುಸ್ತಾಗ್ಬಿಟ್ಟಿದ್ವಿ ಆಯ್ತಾ. ನನಗಿಂತ ಹಸುವಾಗಿದೆಯಾ ಶ್ರೀ. ನನ್ನ ಅವಸ್ಥೆ ನೋಡಿದ್ರಲ್ವಾ. ಈ ಸಲ ನಮ್ಮ ಅಕ್ಕ ಏನಕ್ಕೋ ಗೊತ್ತಿಲ್ಲ ಎಲ್ಲ ಕಡೆ ನನ್ನೇ ಬಿಟ್ಲು. ಹೋಸತ ಬಂದಾಗ ಎಲ್ಲ ಕಡೆ ಒಳ್ಳೆ ಓಡಾಡಿದ್ಲು. ಆ ಧೈರ್ಯದ ಮೇಲೆ ಬಂದರೆ ಈ ಸಲ ಅಜೀಪ್ ಮಾಡಾಕ್ಬಿಟ್ಲು. ಓಕೆ, ನೆಕ್ಸ್ಟ್ ನೋಡ್ತಾ ಇರಿ ಹಂಗೆ ಗೈಸ್. ಇಲ್ಲಿರೋ ಇಷ್ಟು ಲಗೇಜ್ಗೆ 10 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾವ್ರೆ ಆಯಿತಾ. ಟಿಕೆಟ್ 10 ರೂಪಾಯಿ ಎಲ್ಲ ಚೆನ್ನಾಗಿ ಬಸ್ಸಲ್ಲಿ ಗೈಸ್. ಯಾರ್ಯಾರೋ ಹೆಂಗೆ ಕೂತ್ಕೋತಾರೆ. ನಾನು ಅಂತೀನಿ ಲೈಕ್ ಲಗೇಜ್ ಎಲ್ಲ ಇಷ್ಟ ಮೇಲೆ ಊಟ ಕೂತ್ಕೋತಾರಲ್ಲ ಹತ್ರ ಕಾಲು ಹಾಕ್ಕೊಂಡು. ಆಡ್ತಾ ಇರ್ತಾರಲ್ಲ ಇದ್ಯಾರು ಮಗನೆ? ಆಡು ಶಾಮ್ಯದು ಹೊಳಿಬತ್ತ ಶಿವ್ ರಾಜ. ಯಾರಿಗೆ ಯಾರಪ್ಪ ಅದು? ಆರತಿ ಓಟೋಕ್ಕೆ ರೆಡಿ ಮಾಡ್ತವ್ರೆ. ಆ ಆರತಿ ಆರ್ಡರ್ ಬಂದಿರೋದು. ಈ ಆರತಿ ನಮ್ಮ ಮನೆದು. ಎಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ. ಮನೇಲಿ ಈ ರೀತಿ ರೆಡಿಯಾಗಿದೆ. ಸಿಂಧು